ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚಸ್ನ ಹಾಕಿ ತೋರಿಸ್ತಾ ಇದ್ದೀನಿ. ಅದು ಡ್ರಾಯಿಂಗ್ ಮೂಲಕನೇ. ನಾನಿಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿನಿ. ಇದು ರನ್ನಿಂಗ್ ಸ್ಟಿಚ್ಚ, ಇದು ಸ್ಯಾಟಿನ್ ಸ್ಟಿಚ್. 2 ನಂಬರ್ ಒಳಗೆ, 3 ನಂಬರ್ ಒಳಗೆ, 4 ನಂಬರ್ ಒಳಗೆ, 5 ನಂಬರ್ ಒಳಗೆ ಯಾವ ರೀತಿ ಬರ್ತಾವೆ ಅನ್ನೋದಿಲ್ಲಿ ನಾನು ಡ್ರಾಯಿಂಗ್ ಮಾಡಿ ತೋರಿಸೀನಿ. ನೀವು ಒಂದು ಡ್ರಾಯಿಂಗ್ ನೋಟ್ಬುಕ್ ತಗೋರಿ. ಈ ರೀತಿ ನಾನು ಯಾವ್ಯಾವ ರೀತಿ ಡ್ರಾಯಿಂಗ್ ತೋರಿಸ್ತೀನಿಲ್ಲ ಅದನ್ನೆಲ್ಲನೂ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಡ್ರಾಯಿಂಗ್ ಮಾಡಿ ಇಟ್ಕೋರಿ. ಯಾಕಂದರೆ ಮುಂದೆ ನಿಮ್ಗೆ ಹೆಲ್ಪ್ ಆಗ್ತಾವೆ ಇವೆಲ್ಲ ಸ್ಟಿಚಸ್ನು ನಾನು ನಿಮ್ಗೆ ಡ್ರಾಯಿಂಗ್ ಮಾಡಿ ಬೇಸಿಕ್ ಡಿಸೈನ್ಸ್ನ ತೋರಿಸ್ತಾ ಇರ್ತೀನಿ. ಇವೆಲ್ಲನೂ ರನ್ನಿಂಗ್ ಸ್ಟಿಚ್ಚಿಂದ ಜಿಗ್ಜಾಗ್ ಸ್ಟಿಚ್ 1 to 5 ತನಕ ಅದಾವು. ಈಗ ನೆಕ್ಸ್ಟ್ ಯಾವ್ಯಾವ ಸ್ಟಿಚಸ್ ಬರ್ತಾವೆ ಅಂತ ಹೇಳಿ ನೋಡ್ರಿ. ಇದನ್ನು ಕೂಡ ನೀವು ಡ್ರಾಯಿಂಗ್ ಮಾಡಿ ಇಟ್ಕೋರಿ. ಇದು ಕರ್ವ, ಇದನ್ನು ಕೂಡ ಕರ್ವ. ಇದು ನಮ್ಮ ರೈಟ್ ಸೈಡಿಗೆ ಮುಖ ಮಾಡುತ್ತೆ. ಇದು ಒಂದು ಕರ್ವ ಲೆಫ್ಟ್ ಸೈಡಿಗೆ ಮುಖ ಮಾಡುತ್ತೆ. ಈ ರೀತಿ ಇವು 2 ಥರ ಕರ್ವ. ಇದು ಜಿಗ್ಜಾಗ್ ಸ್ಟಿಚ್, ಇದ್ರ ಹೆಸರು ಜಿಗ್ಜಾಗ್ ಸ್ಟಿಚ್. ಆಮೇಲೆ ಇದು ಒಂಥರ ಕರ್ವ, ಇದು ಫುಲ್ ಫಿಲ್ ಬರುತ್ತೆ ಫ್ರೆಂಡ್ಸ್. ಇದು ನಾವು ಇಲ್ಲಿ ಇದು ಎಜ್ ಹೆಂಗೆ ಹಾಕೋದಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ನಾವು 0ದಿಂದನೇ ಸ್ಟಾರ್ಟ್ ಮಾಡಿ 4 ತನಕ ತಗೊಂಡು ಮತ್ತು 4ದಿಂದ ನಾವು 0ಕ್ಕೆ ಎಂಡ್ ಮಾಡಬೇಕು. ಇದು ಈ ಥರ ಸ್ಟಿಚ್ ಬರುತ್ತೆ. ಈ ಥರ ಸ್ಟಿಚ್ ಬರ್ತೈತಿ. ಇದು ಜಿಗ್ಜಾಗ್ ಸ್ಟಿಚ್ ಒಳಗೆ, ಈ ಥರನೇ ಸ್ಟಿಚ್ ಒಳಗೆ ಇದು ಟೆಂಪಲ್ ಸ್ಟಿಚ್ ಅಂತೀವಿ ನಾವು. ಇದನ್ನು ನಾವು ಈ ರೀತಿ ಫಿಲ್ ಮಾಡ್ಕೋಬೇಕು. ಈ ರೀತಿ ಫಿಲ್. ಇದು ಹೆಂಗಂತಂದ್ರೆ 0ದಿಂದ ಹಿಂಗೆ ನಾವು ರೈಸ್ ಮಾಡ್ಕೋತ ಬಂದು 5ಗೆ ಬರಬೇಕು. 5ದಿಂದ ನಾವು ಮತ್ತೊಳ್ಳೆ 0ಕ್ಕೆ ಬರಬೇಕು. 0 1 2 3 4 5. 5ದಿಂದ 4 3 2 1 0. ಈ ರೀತಿ ನಾವು ಹಾಕಿದಾಗ ಇದು ಟೆಂಪಲ್ ಸ್ಟಿಚ್ ಅನ್ನೋದು ರೆಡಿ ಆಗುತ್ತೆ. ಟೆಂಪಲ್ ಸ್ಟಿಚ್. ಇದು ಬಟನ್ ಸ್ಟಿಚ್. ಇದು ಸಣ್ಣ ಮೀಡಿಯಮ್ ಸೈಜ್ ಒಳಗೆ ಬಟನ್ ಸ್ಟಿಚ್. 2 to 3 ಬಟನ್ ಸ್ಟಿಚ್, 3 to 4 ಬಟನ್ ಸ್ಟಿಚ್, 4 to 5 ಬಟನ್ ಸ್ಟಿಚ್. ಇವು ಅಷ್ಟು 4 ಬಟನ್ಸ್ ಅದಾವು. ಇವೆಲ್ಲನೂ ಇದು ಹೆಂಗೆ ಹಾಕಿಲ್ಲ ನಾನು ಇದನ್ನೊಂದು ಡ್ರಾಯಿಂಗ್ ಮಾಡಿಟ್ಕೋರಿ. ಇವು ಎಷ್ಟು ಡಿಸೈನ್ಸ್ ಅದಾವ ಅಂತಂದ್ರೆ 1 2 3 4 5 6 7 8 9 10. ಇದು ನೋಡಿರಿ, ಇವಿಷ್ಟು 10 ಅದಾವೆ. ಅಂದರೆ ಇದು ಅಷ್ಟು ಬಟನ್ ಸ್ಟಿಚ್ಚೇ. ಇದರೊಳಗೆ ಸಣ್ಣ ಸೈಜ್ ದೊಡ್ಡ ಸೈಜ್ ಅಂತ ಬರ್ತಾವೆ ಇವಷ್ಟು. ಇದು ಎಲ್ಲನೂ ನಾನು ಬಟ್ಟೆ ಮೇಲೆ ಹೆಂಗೆ ಹಾಕೋದು ಅಂತೇಳಿ ಈ ವಿಡಿಯೋದಾಗ ತೋರಿಸ್ತೇನೆ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಕರ್ವ್ ಶೇಪ ಡ್ರಾ ಮಾಡಾಕತ್ತೀನಿ. ಅಂದರೆ ಇದು ಬಳ್ಳಿ ಟೈಪ್ ಬರುತ್ತೆ. ಇದರೊಳಗೆ ನಾವು ನೆಕ್ ಡಿಸೈನ್ಸ್ ಮಾಡ್ಬೋದು. ಹೆಂಗಂತೇಳಿ ಎಲ್ಲನೂ ನಿಮ್ಗೆ ಮುಂದೆ ಬರುವಂಥ ವಿಡಿಯೋದಾಗೆಲ್ಲ ಗೊತ್ತಾಗುತ್ತೆ. ಇದು ನೋಡ್ರಿ ಜಿಗ್ಜಾಗ್ ಸ್ಟಿಚ್. ಇದು ಯಾವ ರೀತಿ ಕ್ರಾಸ್ ಬರುತ್ತಲ್ಲ ಸ್ಟಿಚ್ನೂ ಕೂಡ ಅದೇ ರೀತಿ ಬರ್ತೈತಿ. ತೋರಿಸ್ತೀನಿ ನಿಮಗೆ ಹೆಂಗೆ ಸ್ಟಿಚ್ ಹಾಕ್ಬೇಕಂತ ಹೇಳಿ. ಆಮೇಲೆ ಇದು ಕರ್ವ್ ಈ ರೀತಿ ಕ್ರಾಸ್ ಆಗಿ ಬರ್ತಾವೆ. ಇದನ್ನೇನದ ಇನ್ನೊಂದು ಚೂರು ನಾವು ಡಿಸೈನ್ ಮಾಡ್ಕೊಂಡಿವಿ ಅಂತಂದ್ರೆ ಇದು ನೆಕ್ ಡಿಸೈನ್ಸು ಕೂಡ ನಾವು ಮಾಡ್ತೀವಿ. ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿ ನೆಕ್ ಡಿಸೈನ್ಸ್ ಅನ್ನೋದು ಬರ್ತಾವೆ. ಈ ಬೇಸಿಕ್ಲಿಂದನೇ ನೀವು ನೆಕ್ ಡಿಸೈನ್ಸ್ನ ರೆಡಿ ಮಾಡ್ಕೋಬೋದು. ಈ ರೀತಿ ನಾನು ಇದು ರಿಂಗ ಬಟ್ಟೆಗೆ ಹೆಂಗೆ ಫಿಕ್ಸ್ ಮಾಡೋದು ಅಂತ ಎಲ್ಲ ನಿಮ್ಗೆ ತೋರಿಸೀನಿ. ಆ ರೀತಿ ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಆಮೇಲೆ ನೋಟ್ಬುಕ್ ಮ್ಯಾಗ ಡ್ರಾಯಿಂಗ್ ಮಾಡಿಕೊಂಡು ನೆಕ್ಸ್ಟ್ ಏನದ ಬಟ್ಟೆ ಮೇಲೆ ಈ ರೀತಿ ಡ್ರಾಯಿಂಗ್ ಮಾಡಿರಿ ಅಂತ. ಇನ್ನೊಂದು ಏನದ ಇದ್ರೊಳಗೆ ಇಂಪಾರ್ಟೆಂಟ್ ವಿಷಯ ಅಂದರೆ ನಾನು ಸಿಗಲಿಲ್ಲ, ಅದಕ್ಕಂತೆ ಪೆನ್ ಮೇಲೆ ಡ್ರಾ ಮಾಡಾಕತ್ತೀನಿ. ಪೆನ್ನಲ್ಲೇ ಡ್ರಾ ಮಾಡಿದ್ದು ಏನಾಗ್ತದೆ ಅಂತಂದ್ರೆ ನಾವು ವರ್ಕ್ ಏನು ಹಾಕ್ತೀವಲ್ಲ, ಯಾವುದೇ ಡಿಸೈನ್ ಅಲ್ಲಿ ಏನೇ ಅಲ್ಲಿ ಇದ್ರ ಮೇಲೆ ವರ್ಕ್ ಹಾಕ್ತೀವಲ್ಲ ಅದು ಕಚ್ಬಿಚ್ಚಾಗಿ ಕಾಣಿಸ್ತದೆ. ನೀಟಾಗಿ ಫಿನಿಶಿಂಗ್ ಥರ ಕಾಣಿಸಂಗಿಲ್ಲ. ಇದು ಒಂದು ನೋಟ್ಸ್ ಅಂತ ತಿಳ್ಕೊರಿ. ದಯವಿಟ್ಟು ಎಲ್ಲರೂ ಸೀಸ್ಲೇ ಮಾರ್ಕ್ ಮಾಡ್ಕೊರಿ. ಯಾಕಂದ್ರೆ ನಾವು ಎಷ್ಟೇ ನೀಟ್ ಹಾಕಿದ್ರೂ ಅದು ಗಜಿಬಿಜಿ ಕಾಣಿಸ್ಬಿಡ್ತದೆ ಪೆನ್ನಿಲೇ ಹಾಕಿದ್ರೆ. ಅದಕ್ಕಂಥೇಳಿ ನೀಟೇ ನಾನು ನೆಕ್ಸ್ಟ್ ಏನದ ಸೀಸ್ ತೊಗೊಂಡು ಸೀಸ್ಲೇನೆ ಡ್ರಾ ಮಾಡಿ ತೋರಿಸ್ತೇನೆ. ಇನ್ನೊಂದು ಡಿಸೈನ್ ಯಾವೇ ಡಿಸೈನ್ ಬರಲಿ ಎಲ್ಲನೂ ನಾನು ಸೀಸ್ಲೇ ಡ್ರಾ ಮಾಡಿ ತೋರಿಸ್ತೇನೆ. ಇದು ಏನದ ಕರ್ವ್ ಒಳಗೆ ಫಿಲ್ ಮಾಡುವಂಥ ಡಿಸೈನ್. ನಾನು ಇದೇ ಥರ ಎಂಬ್ರಾಯ್ಡ್ರಿ ಸ್ಟಿಚಸ್ ಅಂದರೆ ಬೇಸಿಕ್ ಸ್ಟಿಚಸ್ಗಳು ಹಾಕಿ ತೋರಿಸ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇದು ಜಿಗ್ಜಾಗ್ ಸ್ಟಿಚ್ ಒಳಗೆ ಟೆಂಪಲ್ ಸ್ಟಿಚ್ ಅಂತೇಳಿ ಬರ್ತದೆ.
ಇದನ್ನು ಫಿಲ್ ಮಾಡೋದು ಜಿಗ್ಜಾಗ್ ಥರ ಏನು ಹಾಕಿರ್ತೀವಲ್ಲ ಅದರ ಒಳಗೆ ನಾವು ಫಿಲ್ ಮಾಡಬೇಕು ಇವೆರಡು ಡಿಸೈನ್ಸ್. ಇದು ಏನದ ಚಿಕ್ಕ ಚಿಕ್ಕದಾಗಿ ಬುಟ್ಟ ಹಾಕೋದು. ಬುಟ್ಟ ಅಂತಂದರೆ ಬಟನ್ಸ್. ಈ ಬಟನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಸೈಡ್ ನಾವು ನೆಕ್ ಹಾಕಿಂದ ಏನು ಹಿಂಭಾಗದ ಕೊರಳಾದ ಜಾಸ್ತಿ ಏನು ಸೈಡಿಗೆ ಬಟ್ಟೆದು ಉಳಿದಿರ್ತೈತಲ್ಲ ಅಲ್ಲೆಲ್ಲನೂ ಈ ರೀತಿ ನಾವು ಬಟನ್ಸ್ ಹಾಕ್ಬೋದು. ಇದ್ರೊಳಗೆ ಚಿಕ್ಕದ್ರಿಂದ ದೊಡ್ಡ ತನಕನೂ ಬಟನ್ಸ್ ಅದಾವು. ಇವಿಷ್ಟು ಬಟನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ರಾಲ್ಸನ್ ಮಿಷನ್ ಮೇಲೆ ತೋರ್ಸಾಕತ್ತೀನಿ ದಾರ ಹೆಂಗೆ ಹಾಕೋದಂತೇಳಿ ನೋಡ್ರಿ. ಇದಕ್ಕೂ ಕೂಡ ನಾವು ಸ್ಟ್ರೈಟಾಗೇ ಎದುರಿಗೆ ದಾರ ಹಾಕಬೇಕು, ಸೈಡಿಗೆ ಹಾಕೋದಿಲ್ಲ ಫ್ರೆಂಡ್ಸ್. ನೋಡಿರಿ ಈ ರೀತಿ ಥ್ರೆಡ್ ಹಾಕಿ ಆಮೇಲೆ ನಾವು ವೈಟ್ ದಾರ ಮೇಲೆ ಬರ್ತತಿಲ್ಲೋ ಚೆಕ್ ಮಾಡಬೇಕು. ಆ ವೈಟ್ ದಾರ ಮೇಲೆ ಬತ್ತಂದ್ರೆ ನಾವು ದಾರ ಹಾಕಿದ್ದು ಕರೆಕ್ಟ್ ಐತೆ ಅಂಥೇಳಿ ಅರ್ಥ. ಈಗ ನಾನು ಈ ರೀತಿ ಕರ್ವ್ ಬಳ್ಳಿ ಟೈಪ್ ಏನು ಬಂದದಲ್ಲ ಡಿಸೈನ, ಇದನ್ನು ನಾನು 3 ನಂಬರ್ ಒಳಗೆ, ಅಂದರೆ ಇದು ಸ್ಯಾಟಿನ್ ಸ್ಟಿಚ್ ಅದ, 3 ನಂಬರ್ ಒಳಗೆ ವರ್ಕ್ ಹಾಕ್ತಾಯಿದ್ದೀನಿ ನೋಡಿರಿ. ಇದ್ರೊಳಗೆ ಏನು ಇನ್ನೊಂದು ಅಂತಂದ್ರೆ ನಾವು ಎಷ್ಟು ನಿಧಾನಕ್ಕೆ ಮೂವ್ ಮಾಡ್ತೀವಲ್ಲ ಫ್ರೇಮ್ ಅಂದ್ರೆ ರಿಂಗ್ ಏನು ನಿಧಾನಕ್ಕೆ ಮೂವ್ ಮಾಡ್ತೀವಲ್ಲ ಅಷ್ಟು ದಿಪ್ಪಾಗಿ ನೀಟಾಗಿ ಬರ್ತದೆ. ಮತ್ತು ನಾವು ಫಾಸ್ಟಾಗಿ ರಿಂಗ್ ಮೂವ್ ಮಾಡಿದ್ದೀವಿ ಅಂತಂದ್ರೆ ಇದೇನು ಸ್ಟಿಚ್ ಅನ್ನೋದು ತಿಳುವಾಗಿ ಬರ್ತಾವೆ. ಇಷ್ಟೇ ಡಿಫ್ರೆನ್ಸ್ ಇದ್ರೊಳಗೆ. ನಾವು ನಿಧಾನಕ್ಕೆ ಮೂವ್ ಮಾಡಬೇಕು ಫ್ರೇಮ್ ಅಂದ್ರೆ ಡಿಸೈನ್ಸ್ ಚೆಂದಾಗಿ ಬರ್ತಾವೆ. ನೋಡಿರಿ ಈ ರೀತಿ ಹಾಕ್ರಿ. ಈಗ ಇದು ದಿಪ್ಪು ಬಂದದ. ಒಂದು ವೇಳೆ ಇದು ತಿಳು ಬಂದಿತ್ತಂದ್ರೆ ಇದ್ರ ಮೇಲೆ ಇನ್ನೊಂದು ಸತಿ ನಾವು ಹಾಕೋನು. ಈಗ ನಾವು ಜಿಗ್ಜಾಗ್ ಸ್ಟಿಚ್ ನೋಡಿರಿ ಯಾವ ರೀತಿ ಬರ್ತೈತೆ ಅಂಥೇಳಿ. ಒಂದು ಸ್ಟ್ರೇಟ್ ಲೈನ್ ತೊಗೊಂಡು ಆಮೇಲೆ ನಾವು ಪಟ್ಟನೆ ಸೈಡಿಗೆ ತೊಗೋಬೇಕು. ಈಗ ನೋಡಿರಿ ಸ್ಟ್ರೇಟ್ ಲೈನ್ ಹಾಕಿಂದ ಒಂದು ಚೂರು ಅಂದರೆ ಭಾಳ ಮೂಮೆಂಟ್ ಇರೋದಿಲ್ಲ, ಇಲ್ಲಿ ಫ್ರೇಮ್ ಸರಿಸಾಡೋದು ಭಾಳ ಇರೋದಿಲ್ಲ, ಒಂದು ಚೂರೊಳಗೆ ನಾವು ಸರಿಸ್ಬೇಕು. ಈಗೇನು ಲಾಸ್ಟಿಗೆ ನಾವು ಇಲ್ಲಿ ಪಾಯಿಂಟ್ ಬಂದಲ್ಲೇನು ಬರ್ತೀವಲ್ಲ ಅಲ್ಲಿಂದ ಟಕ್ಕನೆ ನಾವು ಫ್ರೇಮ್ನ ಹೊಳಿಸ್ಕೋಬೇಕು ಒಂದು ಚೂರು. ನೋಡಿರಿ ನಾನು ಯಾವ ರೀತಿ ಹಾಕಾಕತ್ತೀನಿ ಅಬ್ಸರ್ವ್ ಮಾಡಿರಿ. ಆ ರೀತಿ ನೀವು ಹೊಳಿಸ್ಲಿಲ್ಲ ಅಂತಂದ್ರೆ ಮೂಲಿ ಅನ್ನೋದು ಬರೋಂಗಿಲ್ಲ. ಜಿಗ್ಜಾಗ್ ಸ್ಟಿಚ್ ಒಳಗೆ ಮೂಲಿ ಬಂದಾವಲ್ಲ ಆ ರೀತಿ ಬರೋಂಗಿಲ್ಲ. ಅದಕ್ಕಂತೆ ಪಟ್ಟನೆ ನಾವು ಅಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಅದನ್ನು. ನೋಡಿರಿ ಈ ರೀತಿ. ಆಮೇಲೆ ನಾನು ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಒಂದು ಸ್ವಲ್ಪ ಹೇಳ್ರಿ, ನಾನು ಅದೇ ರೀತಿ ಹೇಳೋಕೆ ಟ್ರೈ ಮಾಡ್ತೀನಿ. ನೋಡಿರಿ ಈ ರೀತಿ ಬರಬೇಕು. ಇಲ್ಲಿ ಲಾಸ್ಟಿಗೆ ಎಜ್ಜಿಗೆ ನಾನು ನಂಬರ್ ಜಾಸ್ತಿ ತೊಗೊಂಡು ತೋರಿಸಿ ನಿಮ್ಗೆ ಯಾವ ರೀತಿ ಬರ್ತದೆ ಅಂಥೇಳಿ. ಈಗ ಕರ್ವ್ ಈ ರೀತಿ ಬರಬೇಕು. ಈ ಕರ್ವ್ ಏನು ಹಾಕ್ತೀವಲ್ಲ ನಂಬರ ಒಂದೇ ಸೈಜಿಗೆ ಇರಬೇಕು. 2 ನಂಬರ್ ಅಥವಾ 3 ನಂಬರ್ ಒಳಗೆ ಇಟ್ಟು ಅಷ್ಟನ್ನು ನಾವು ಈ ರೀತಿ ವರ್ಕ್ ಹಾಕಬೇಕು. ಅಂದ್ರೆ ನಿಮ್ಗೆ ಫ್ರೇಮ್ ಮೂವ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಹೆಂಗೆ ಹೊಳಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನೋಡಿರಿ ನಾನು ಯಾವ ರೀತಿ ಮಾಡಾಕತ್ತೀನಿ. ಒಂದೇ ನಂಬರ್ ಒಳಗೆ ಇಟ್ಟು ಈ ರೀತಿ ನೋಡಿರಿ ತಗೋಬೇಕು. ಈಗ ಇದು ರೆಡಿ ಆಯಿತು. ಇನ್ನು ಇದರ ಅಪೋಸಿಟ್ ಸೈಡ್ ಹಾಕೋಣ. ನಾವು ಅಪೋಸಿಟ್ ಸೈಡ್ನು ಕಲಿಬೇಕು ಫ್ರೆಂಡ್ಸ್ ಎರಡು. ಯಾಕಂದ್ರೆ ಈಗ ನಾವು ಒಂದೇ ರೀತಿ ಡಿಸೈನ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಅಂತಂದ್ರೆ, ಈಗ ಒಂದೇ ಮುಖ ಮಾಡಿ ಅಥವಾ ಮೇಲಿನಿಂದ ಕೆಳಗೆ ಡಿಸೈನ್ಸ್ ಹಾಕೋತ ಬಂದ್ರೆ, ಕೆಳಗಿನಿಂದ ಮೇಲೆ ಡಿಸೈನ್ಸ್ ಹಾಕೋತ ಬಂದ್ರೆ, ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿವಂದ್ರೆ ಫ್ರೇಮ್ ಯಾವ ರೀತಿ ಬೇಕಾದ್ರೂ ಹೊಳಸಾಡೋದನ್ನು ನಾವು ಕಲಿಬಹುದು. ಇಲ್ಲ ಒಂದೇ ರೀತಿ ಪ್ರಾಕ್ಟೀಸ್ ಮಾಡಿದೀವಿ ಅಂತಂದ್ರೆ ಅದು ಸಾಧ್ಯವಾಗಂಗಿಲ್ಲ. ಇಲ್ಲಿ ಸೈಡಿಗೆ ಫ್ರೇಮ್ ಅನ್ನೋದು ರಿಂಗ್ ಅಂದರೆ ನನಗೆ ಫ್ರೇಮ್ ಅಂತೇ ಬರ್ತದೆ ಫ್ರೆಂಡ್ಸ್. ಇದು ರಿಂಗ್ ಅಂದರು ಫ್ರೇಮ್ ಅಂದರು ಎರಡು ಒಂದೇ ನಡೀತದೆ. ರಿಂಗ್ ಏನದ ಇಲ್ಲಿ ಸೈಡಿಗೆ ತಟ್ಟತದ. ನಾ ಏನು ಕೈ ಇಟ್ಟು ನೋಡ್ರಿ ಈಚೆ ಕಡೆ ನಮ್ಮ ರೈಟ್ ಸೈಡ ಅಲ್ಲಿ ಫ್ರೇಮ್ ತಟ್ಟನ ವರ್ಕ್ ಸರಿಯಾಗಂಗಿಲ್ಲ. ಆವಾಗ ನಾವು ಫ್ರೇಮ್ ಹೊಳಿಸ್ಕೊಂಡು ಮತ್ತೆ ಅದನ್ನು ರೊಟೇಷನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬರ್ತಾ ನಿಮ್ಗೆ ಎಲ್ಲ ವಿಡಿಯೋದಾಗೂ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ನಿಮ್ಗೆ. ಈಗ ನೋಡ್ರಿ ಇಷ್ಟ ಆಯಿತು ಅಂದರೆ ನಾವು ಮೇಲಿನಿಂದ ಕೆಳಗಿನಿಂದ ಮೇಲೆ ಡಿಸೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಎರಡೂ ಸೈಡ್ ನಾನು ಒಂದು ಸೈಡ ಇದು ಡಿಸೈನ್ಸ್ ಏನು ಹಾಕಿ ತೋರ್ಸಾಕತ್ತೀನಿಲ್ಲ, ನೀವು ನೋಡಿರಿ ಈ ರೀತಿ ಇದನ್ನು ಸೆಟ್ಟಿಂಗ್ ಅಬ್ಸರ್ವ್ ಮಾಡಿರಿ ಫ್ರೆಂಡ್ಸ್. ಇದು ಎಷ್ಟು ತನಕ ಹೋಗಿ ಮತ್ತು 0ಕ್ಕೆ ಬರ್ತದೆ ಅನ್ನೋದು ಅಬ್ಸರ್ವ್ ಮಾಡಿರಿ. ನೋಡಿರಿ 0 to 4 ತನಕ ಹೊಂಟೈತಿ ಇದು. ಆಮೇಲೆ 4ದಿಂದ ಮತ್ತು 0 ಬರಾಕ್ತದೆ.
ಇಲ್ಲಿ ಮಂಡಿಯಿಂದ ನಾವು ಹಾಗೆ ಬ್ರೇಕ್ನ ಪ್ರೆಸ್ ಮಾಡ್ತಾನೆ ಇರಬೇಕು ನೋಡಿರಿ ಈ ರೀತಿ. ಇದು ತಿಳು ಬತ್ತು ಅಂತಂದರೆ ನೀವು ಇನ್ನೊಂದು ಸಲ ಅದ್ರ ಮೇಲೆ ಹಾಕ್ಕೊಂಡ್ರೆ ಯಾವುದೇ ತಪ್ಪಿಲ್ಲ. ಒಂದೇ ಸತಿ ಹಾಕ್ಬೇಕಂತ ಹೇಳಿ ಏನೂ ರೂಲ್ಸ್ ಇಲ್ಲ. ಒಂದೇ ಸತಿ ಹಾಕ್ಲಿಕ್ಕಂದ್ರೂ ಅದ್ರ ಮೇಲೆ ಇನ್ನೊಂದು ಸಲ ಅದು ತಿಳು ಬಂದಾಗ ನೀವು ತಿಳಿದ್ರೂ ಯಾವುದೇ ತಪ್ಪಿಲ್ಲ. ಅದ್ರ ಮೇಲೆ ಇನ್ನೊಂದು ಸತಿ ಹಾಕಬೇಕು ನೀವು. ಅಂದ್ರೆ ಫಸ್ಟಿಗೆ ಒಂದು ಸಲ ಹಾಕಿಂದ ನೆಕ್ಸ್ಟ್ ಅದ್ರ ಮೇಲೇನು ಹಾಕ್ತಿಲ್ಲ, ಅದು ತುಂಬ ನೀಟಾಗಿ ಬರ್ತದೆ ನೋಡಿರಿ. ಒಂದೇ ಸತಿ ಫಸ್ಟಿಗೆ ಅಂದ್ರೆ ತುಂಬ ಕಷ್ಟ ಯಾರಿಗೂ ಬರೋಂಗಿಲ್ಲ. ನೀವು ಹೀಗೆ ಪ್ರಾಕ್ಟೀಸ್ ಮಾಡಿರಿ. ತಿಳು ಬತ್ತು ಅಂದರೆ ಅದ್ರ ಮೇಲೆ ಇನ್ನೊಂದು ಸತಿ ಹಾಕೋರಿ. ತುಂಬಾ ನೀಟಾಗಿ ದಿಪ್ ಅನ್ನೋದು ಕಾಣಿಸ್ತದೆ. ಈ ಮಷಿನ್ ವರ್ಕ್ ಯಾವಾಗಲೂ ಒಂಚೂರ ದಪ್ಪಿದ್ರೇ ನೋಡೋಕೆ ಚಂದ ಅನ್ನಿಸ್ತದೆ ಫ್ರೆಂಡ್ಸ್. ಇದು ನೋಡಿರಿ ಟೆಂಪಲ್ ಸ್ಟಿಚ್. ಇದು 0 to 5 ತನಕ ಬಂದು ಮತ್ತೆ 5ದಿಂದ 0ಕ್ಕೆ ಬರಬೇಕು. 5 ಯಾವಾಗ ಬರಬೇಕು ಅಂದರೆ ಮಿಡಲ್ಗೆ, ಇದೇನು ನಾವು ಈ ರೀತಿ ನೋಡಿರಿ ಇಲ್ಲಿ ಚೂಪೇನು ಬಂದಲ್ಲ ಟೆಂಪಲ್ ಟೈಪ್, ಅಲ್ಲಿಗಿನ ಮಿಡಲ್ಗೆ ನಾವು 5ಗೆ ಬರಬೇಕು. ಮತ್ತು 5ದಿಂದ ಡೌನ್ ಮಾಡ್ಕೊಂತ 0ಕ್ಕೆ ಬರಬೇಕು. ನೋಡಿರಿ ಯಾವ ರೀತಿ ಹಾಕಾಕತ್ತೀನಿ ಅಬ್ಸರ್ವ್ ಮಾಡಿರಿ. ಇದು ಟೆಂಪಲ್ ಸ್ಟಿಚ್. ಇವೆಲ್ಲನೂ ನೆಕ್ ಡಿಸೈನ್ಸ್ ಅದಾವೆ. ನೀವು ರೌಂಡ್ ನೆಕ್ ಹಾಕಿ ಇವೆಲ್ಲನೂ ನೆಕ್ಕಿಗೆ ಹಾಕಿ ಮುಂದೆ ಒಂದೊಂದು ಲೀಫ್ಗಳು ಹಾಕಿದ್ರಿ ಅಂತಂದ್ರೆ ಅಗದಿ ಬೇಸಿಕ್ ಡಿಸೈನ್ಸ್ ತುಂಬ ಚೆನ್ನಾಗಿ ಬರ್ತಾವೆ. ನೋಡಿರಿ ಇದು ಟೆಂಪಲ್ ಸ್ಟಿಚ್. ಫಸ್ಟಿಗೆ ನೀಟಾಗಿ ಬರಲಿಲ್ಲ ಅಂಥೇಳಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಹಂಗೆ ನೀಟಾಗಿ ಬರ್ತಾವೆ. ಇವೆಲ್ಲ ಪ್ರಾಕ್ಟೀಸ್ ಮಾಡಿ ನೀವು ನನಗೆ ವಾಟ್ಸಪ್ ಮಾಡಬೇಕು. ನೋಡಿರಿ ಇದು ಅಗದಿ ಚಿಕ್ಕ ಸೈಜ ಬುಟ್ಟ. ಬುಟ್ಟನೂ ಕೂಡ ಈ ರೀತಿ 0 to 4 ತನಕ ಬರಾಕತ್ತದ. 4ನೂ ಹೋಗಿಲ್ಲ ಫ್ರೆಂಡ್ಸ್, 4ಕ್ಕಿಂತ ಕಡಿಮೆನೇ. ರೌಂಡ್ ಶೇಪ್ ಒಳಗೆ ಬರಬೇಕು ಈ ಬುಟ್ಟ ಅನ್ನೋದು. ನೋಡಿರಿ ಚಿಕ್ಕ ಬುಟ್ಟ. ಇನ್ನು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಬುಟ್ಟ ರೆಡಿ ಮಾಡೋದು. ಒಂದು ರೌಂಡ್ ಸೈಜ್ ಆದ ನಂತರ ಮತ್ತೆ ನಾವು 0ಕ್ಕೆ ಬರಬೇಕು. ಮತ್ತೆ ರೌಂಡ್ ಸೈಜ್ ಆದ ನಂತರ ಮತ್ತೆ 0ಕ್ಕೆ ಬರಬೇಕು. 0ದಿಂದನೇ ಮತ್ತೊಂದು ಬುಟ್ಟ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಮತ್ತು ಒಂದು ಲೀಫ್ ಸರಿ ಬರಲಿಲ್ಲ, ಒಂದು ಬಟನ್ಸ್ ಸರಿ ಬರಲಿಲ್ಲ ಅಂತಂದ್ರೆ ಅದ್ರ ಮೇಲೆ ಇನ್ನೊಂದು ಸಲ ನೀವು ಮಾಡಿರಿ, ವರ್ಕ್ ಮಾಡಿರಿ, ನಡೀತದೆ. ನೋಡಿರಿ ಈ ರೀತಿ ಬುಟ್ಟಾಸು. ಇನ್ನು ನಾವು 0 to 4 ತನಕ ಬುಟ್ಟ ಮಾಡೋಣ. ಯಾವ ರೀತಿ ಬರ್ತದೆ, ಎಷ್ಟು ಸೈಜ್ ಬರ್ತೈತಿ ನೋಡಿರಿ. ನೀಟಾಗಿ ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ನಾವು ದೊಡ್ಡ ಬುಟ್ಟ ಟ್ರೈ ಮಾಡೋಣ. ಇದು ನೋಡಿರಿ ಸೆಟ್ಟಿಂಗ 0 to 5 ಲಾಸ್ಟ್ ತನಕ ಹೋಗುತ್ತೆ. ಈ ಬುಟ್ಟ ಡಿಸೈನ್ಸ ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಪಾರ್ಟಿಗೆ ತುಂಬ ಯೂಸ್ ಆಗುತ್ತೆ. ಇದು ನೆಕ್ಲೈನ್ಗದೆಲ್ಲ ಯೂಸ್ ಆಗುತ್ತೆ. ಈಗ ತಿಳು ಬಂದಾವ ಅಂಥೇಳಿ ಇನ್ನೊಂದು ಸತಿ ನಾನು ಇದ್ರ ಮೇಲೇ ಹಾಕಾಕತ್ತೀನಿ. ಅಂದ್ರೆ ತುಂಬ ನೀಟಾಗಿ ರೌಂಡಾಗಿ ದಿಪ್ಪಾಗಿ ಕಾಣ್ತಾವೆ, ಚೆಂದ ಕಾಣ್ತಾವೆ ಫ್ರೆಂಡ್ಸ್. ನೋಡಿರಿ ಈ ರೀತಿ ಆಯಿತು. ಇವೆಲ್ಲ ಡಿಸೈನ್ಸ್ನು ಹಾಕಿ ತೋರಿಸ್ರಿ. ಇನ್ನು ನೆಕ್ಸ್ಟ್ ಬೇಸಿಕ್ ಡಿಸೈನ್ಸ್ ಯಾವುದಾವು ಎಲ್ಲನೂ ಹೇಳ್ಕೊಡ್ತೀನಿ ನಿಮಗೆ. ಆಮೇಲೆ ಇವೆಲ್ಲ ವರ್ಕ್ ಆದ ನಂತರ ನಾವು ಎಲ್ಲೆಲ್ಲಿ ದಾರ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ದಾರಗಳನ್ನ ನಾವು ಕಟ್ ಮಾಡ್ಕೋಬೇಕು. ಆ ದಾರ ಹಾಗೆ ಬಿಟ್ಟಿವಂದ್ರೆ ಫಿನಿಶಿಂಗಾಗಿ ಕಾಣಂಗಿಲ್ಲ. ಮೇನ್ ಫಿನಿಶಿಂಗ್ ಬೇಕಂದ್ರೆ ಎಲ್ಲೆಲ್ಲಿ ಗುಂಜು ಬಂದಿರ್ತದೆ, ದಾರ ಬಂದಿರ್ತದಲ್ಲ ಎಲ್ಲನೂ ನೀವು ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ, ನೋಡಿದ್ರಲ್ಲ, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.